ಇವತ್ತಿನಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅಖಾಡಕ್ಕಿಳಿದ್ದಾರೆ. ಅಭ್ಯರ್ಥಿಯ ಪರ ಪ್ರಚಾರ ಮಾಡೋದಕ್ಕೆ ಹೋಗ್ತಾ ಇರೋದು ಸ್ವತಃ ರಾಜ್ಯದ ಮುಖ್ಯಮಂತ್ರಿ. ಒಂದೆರಡು ದಿನ ಅಲ್ಲ, 8 ದಿನ ನಿರಂತರವಾದ ಓತಪ್ರೋತ ಪ್ರಚಾರ. ಬಾಗಲಕೋಟೆಗೆ ಹೆಚ್ಚು ಒತ್ತು ನೀಡಲಿದ್ದಾರೆ ಸಿದ್ದರಾಮಯ್ಯ. ಆಪ್ತನ ಮಗ ಅನ್ನೋದೊಂದು, ಕಾಂಗ್ರೆಸ್ಸು ಈ ಬಾರಿ ಗೆಲ್ಲಲೇಬೇಕು ಅನ್ನೋದು ಇನ್ನೊಂದು. ಬಿಜೆಪಿಗೆ ಈ ಬಾರಿ ಬಾಗಲಕೋಟೆನ ಬಿಟ್ಕೊಟ್ರೆ 30 ವರ್ಷ ಅವ್ರು ನಮಗೆ ಕೊಡೋದಿಲ್ಲ ಅನ್ನೋ ಗ್ಯಾರಂಟಿ. 8 ದಿನ ಪ್ರಚಾರದಲ್ಲಿರ್ತಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಬಲಿಷ್ಠ ಅಭ್ಯರ್ಥಿ ಅನ್ನೋ ಹಿನ್ನೆಲೆ ಕೈ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ರಣತಂತ್ರ ರೂಪಿಸ್ತಾ ಇರೋ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಬಾಗಲಕೋಟೆ ಅಖಾಡಕ್ಕಿಳಿದು ಮತಪ್ರಚಾರ ಮಾಡಬೇಕಾದ ಅನಿವಾರ್ಯತೆ ಈ ಬಾರಿಯ ಬೈ ಎಲೆಕ್ಷನ್, ಅದರಲ್ಲೂ ಕೂಡ ಬಾಗಲಕೋಟೆ ಕ್ಷೇತ್ರಕ್ಕೆ. ಯಾಕೆ ಅಂದರೆ ಅಲ್ಲಿ ನಿಂತಿರುವುದು ವೀರಣ್ಣ ಚರಂತಿಮಠ್. 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸ್ವಂತ ಕುಟುಂಬದ ಕುಡಿ ನಿಲ್ಲದೆ ಇರ್ತಿದ್ದರೆ ಈಗಲೂ ಅವರೇ ಅಲ್ಲಿನ MLA. ಒಂದು 5-6 ಸಾವಿರ ಓಟಲ್ಲಿ ಸೋತ್ ಹೋದ್ರು. ಅದಕ್ಕೆ ಕಾರಣ ಸ್ವಂತ ಕುಟುಂಬದವರೇ ಅವರ ವಿರುದ್ಧ ಬಂಡಾಯ ಎದ್ದಿದ್ರು. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವ ಪೊಲಿಟಿಕಲ್ ದೌರ್ಬಲ್ಯಗಳು ಕೂಡ ಚರಂತಿಮಠಿಗಿಲ್ಲ. ಭಾಷಣಕ್ಕೆ ಭಾಷಣ ಮಾಡ್ತಾರ ಚರಂತಿಮಠ್ ಅಂದ್ರೆ ಅಬ್ಬರಿಸಿ ಬೊಬ್ಬಿರಿತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಸ್ವತಃ ಒಂದು ರಾಜ್ಯದ ಮುಖ್ಯಮಂತ್ರಿ ಬೈ ಎಲೆಕ್ಷನ್ ಅಖಾಡಕ್ಕೆ ಇಳಿತಾರೆ ಅನ್ನೋದು ನಿಜಕ್ಕೂ ಕೂಡ ಒಂದು ತರಹದ ವಿಶೇಷತೆ. ಇದು ಒಂದೆರಡು ದಿನ ಅಲ್ಲ, 8 ದಿನಗಳ ಕಾಲ ಪ್ರಚಾರಕ್ಕೆ ಇಳಿತಾರಂತೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಏನು ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಏನಿದೆ ಅದನ್ನ ಸಿಎಂ ಸಿದ್ದರಾಮಯ್ಯರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು. ಅದ್ರ ಪ್ರಮುಖವಾಗಿ ಬಾಗಲಕೋಟೆ ವಿಚಾರದಲ್ಲಿ 6 ದಿನಗಳ ಕಾಲ ಕ್ಷೇತ್ರದಲ್ಲೇ ಟಿಕ್ಕಾಣಿ ಹೂಡಿ ಅವರೇ ಕೂಡ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನು ರೂಪಿಸಲು ಮುಂದಾಗಿರುವಂತದ್ದು. ಯಾಕೆಂದ್ರೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಉಮೇಶ್ ಮೆಟ್ಟಿ ಅವರಿಗೆ ಏನು ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ ಅದನ್ನ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತವರು ಸಿದ್ದರಾಮಯ್ಯ. ಅದೇ ರೀತಿ ಅದರ ಜವಾಬ್ದಾರಿ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯರಿಗೆ ನೀಡಿರೋದ್ರಿಂದ ಸಿದ್ದರಾಮಯ್ಯರ ಈ ಟಿಕ್ಕಾಣಿ ಸಾಕಷ್ಟು ಒಂದು ರೀತಿಯಾದ ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಅದರಿಂದಾಗಿ ಇವತ್ತು ನೇರವಾಗಿ ಬಾಗಲಕೋಟೆಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಿರುವಂತದ್ದು. ಅಲ್ಲಿ ಕೂಡ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ ಸಚಿವರು ಕೂಡ ಸಾಕಷ್ಟು ಜನ ಬಾಗಲಕೋಟೆಯಲ್ಲಿ ಬೀಳ್ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿಯನ್ನ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಕಳಿಸಿರುವಂತದ್ದು. ಅಂದ್ರೆ ರಣತಂತ್ರ ಆಗಿರ್ಬೋದು ಮತ್ತು ಮುಖಂಡರ ಮನವೊಲಿಸುವುದಂತ ಆಗಿರ್ಬೋದು ಮತ್ತು ಮತದಾರರನ್ನ ಸೆಳೆಯುವ ವಿಚಾರವಾಗಿ ಸಾಕಷ್ಟು ರಣತಂತ್ರವನ್ನ ಈಗಾಗಲೇ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರುವಂತ. ಇದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯರು ಕೂಡ ಇವತ್ತು ನೇರವಾಗಿ ಬಾಗಲಕೋಟೆಗೆ ಹೋಗ್ತಾ ಇರುವಂತ. ಇವತ್ತು ನಾಳೆ ಸುಮಾರು 5 ದಿನಗಳ ಕಾಲ ಅಲ್ಲೇ ದಾವಣಗೆರೆಯಲ್ಲಿ ಇದ್ದು ಎಲ್ಲಾ ಪ್ರಚಾರ ಕಾರ್ಯಗಳ ಮುಗಿಸುವಂತದ್ದಾಗಿರ್ಬೋದು, ಅಲ್ಲಿನ ಅಸಮಾಧಾನ ಇದ್ರೆ ಅಲ್ಲಿ ಕೂಡ ಸಂಬಂಧಪಟ್ಟಂತೆ ನಾಯಕರನ್ನ ಕರೆಸಿ ಮಾತನಾಡುವಂತಾಗಿರ್ಬೋದು, ಮತ್ತೆ ಮತದಾರ ಯಾವ ರೀತಿ ಸೆಳಿಬೇಕು ಮತ್ತು ತಂತ್ರಗಾರಿಕೆ ಯಾವ ರೀತಿ ಇರ್ಬೇಕೆಂಬ ಬಗ್ಗೆ ಕೂಡ ಅಲ್ಲಿ ಸ್ಥಳೀಯ ನಾಯಕರ ಜೊತೆ ಆಗಿರ್ಬೋದು, ಮತ್ತೆ ಉಮೇಶ್ ಮೇಟ್ ಇದ್ದಾರೆ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡುವಂತದ್ದು. ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಚುನಾವಣೆಯನ್ನ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು. ಅವರೇ ಟಿಕೆಟ್ ಕೊಡಿಸಿರುವ ಕಾರಣದಿಂದ ಇನ್ನಷ್ಟು ಹೆಚ್ಚು ಮುತುವರ್ಜಿಯನ್ನ ವಹಿಸಿರುವಂತದ್ದು. ಇದರಿಂದಾಗಿ ದಾವಣಗೆರೆಗೆ ಸಂಬಂಧಪಟ್ಟಂತೆ ಏನು 2 ದಿನಗಳ ಮಾತ್ರ ಅಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇರುವಂತದ್ದು. ನೀವು ಬಾಕಿ ಉಳಿದಂತ 8 ದಿನದಲ್ಲಿ 6 ದಿನಗಳ ಕಾಲ ಇಲ್ಲೇ ಪ್ರಚಾರ ಮಾಡಿ ಅದನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಎಲ್ಲಾ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ದಾವಣಗೆರೆ ದಕ್ಷಿಣದ ಮೇಲಿಲ್ಲದೆ ಇರ್ತಕ್ಕಂತಹ ಆಸಕ್ತಿಗಳಿದ್ದಾವೆ, ಆದರೆ ಪ್ರತ್ಯೇಕ ಆಸಕ್ತಿಗಳಿಲ್ಲ. ಆ ಪ್ರತ್ಯೇಕ ಆಸಕ್ತಿ ಬಾಗಲಕೋಟೆಯ ಮೇಲೆ ಕಾಂಗ್ರೆಸ್ ನಾಯಕರಿಗೆ ನೆಟ್ಟಿರೋದು ಯಾಕೆ ಅಂತ ಕೇಳಿದ್ರೆ, ಬಾಗಲಕೋಟೆಯಲ್ಲಿ ನಿಂತ್ಕೊಂಡಿರೋ ಅಭ್ಯರ್ಥಿ ಆ ತರಹದ್ದು ವೀರಣ್ಣ ಚರಂತಿಮಠ್. ವೈಯಕ್ತಿಕ ವರ್ಚಸ್ಸು ಕೂಡ ಇದೆ, ತಳಮಟ್ಟದ ಹಿಡಿತಾ ಇದೆ ಅವರಿಗೆ. ಅವರ ಪ್ರತಿಯೊಂದು ಆದೇಶವನ್ನು ಶಿರಸಾವಹಿಸಿ ಪಾಲನೆ ಮಾಡುವ ಸರ್ವಧರ್ಮದ ಮತದಾರರಲ್ಲಿದ್ದಾರೆ. ಎಲ್ಲರನ್ನೂ ಸೆಳೆಯುವ ಮತ್ತು ಎಲ್ಲರನ್ನೂ ಸೆಳೆದು ಇಟ್ಕೊಂಡಿರುವ ಒಬ್ಬ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ. ಹಾಗಾಗಿ ಈ ತರಹದೊಂದು ಆಸಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.